ಅಯೋಧ್ಯೆಯಲ್ಲಿ ಮಹಾದಿನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಜನವರಿ 22ರಂದು ನಡೆಯಲಿರುವ ಅಯೋಧ್ಯೆಯ ರಾಮ ಮಂದಿರದ ರಾಮನ ವಿಗ್ರಹ ಪ್ರತಿಷ್ಠಾಪನೆಗೆ ಪೂರ್ವಭಾವಿಯಾಗಿ ಇಂದಿನಿಂದ ಧಾರ್ಮಿಕ ವಿಧಿವಿಧಾನಗಳು ಅಯೋಧ್ಯೆಯಲ್ಲಿ ಪ್ರಾರಂಭವಾಗಲಿದೆ. ಇಂದಿನಿಂದ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿ ಜನವರಿ 21ರವರೆಗೆ ನಡೆಯಲಿದೆ. ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭ ನಡೆಯಲಿದೆ. ಇಡೀ ವಿಶ್ವವೇ ಕಾತರದಿಂದ ಕಾಯ್ತಾ ಇರುವ ರಾಮ ಮಂದಿರ ಲೋಕಾರ್ಪಣೆಗೆ ಇನ್ನು ಕೇವಲ 6 ದಿನ ಮಾತ್ರ ಬಾಕಿ ಇದೆ. ಈ ಮಧ್ಯೆ ರಾಮ ಮಂದಿರದಲ್ಲಿ ಕನ್ನಡಿಗ ಅರುಣ್ ಯೋಗಿರಾಜ್ ಕೆತ್ತಿರೋ ರಾಮಲಲ್ಲನ ವಿಗ್ರಹವೇ ಪ್ರತಿಷ್ಠಾಪನೆಯಾಗೋದು ಕನ್ಫರ್ಮ್ ಆಗಿದೆ. ಅಯೋಧ್ಯೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲು ಬಾಲರಾಮನ 3 ವಿಗ್ರಹಗಳನ್ನು ರಾಮ ಜನ್ಮಭೂಮಿ ಟ್ರಸ್ಟ್ ನಿರ್ಮಿಸಿತ್ತು. ಈ ಪೈಕಿ ಒಂದನ್ನ ಆಯ್ಕೆ ಮಾಡಿ ಪ್ರತಿಷ್ಠಾಪಿಸುವುದಾಗಿ ಹೇಳಿತ್ತು. ಇದೀಗ ಈ 3 ವಿಗ್ರಹಗಳ ಪೈಕಿ ಮೈಸೂರಿನ ಅರುಣ್ ಯೋಗಿರಾಜ್ ನಿರ್ಮಿಸಿದ ರಾಮನ ವಿಗ್ರಹವೇ ಫೈನಲ್ ಆಗಿದೆ. ಈ ಬಗ್ಗೆ ರಾಮ ಜನ್ಮಭೂಮಿ ಟ್ರಸ್ಟ್ನ ಚಂಪತ್ ರಾಯ್ ಅವರೇ ಅಧಿಕೃತ ಮಾಹಿತಿ ಕೊಟ್ಟಿದ್ದಾರೆ. ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೃಷ್ಣಶಿಲೆಯಲ್ಲಿ ಕೆತ್ತಿರುವ ಮೂರ್ತಿಯನ್ನ ಭಗವಾನ್ ಶ್ರೀ ರಾಮಲಲ್ಲ ವಿಗ್ರಹವಾಗಿ ಆಯ್ಕೆ ಮಾಡಲಾಗಿದೆ ಅಂತ ಘೋಷಿಸಿದ್ದಾರೆ. योगीराज मैसूर निवासी अनेक पीढ़ियों से जिसके परिवार में मूर्ति निर्माण का कार्य चलता है। मेरी जानकारी के अनुसार केदारनाथ में शंकराचार्य जी की प्रतिमा नौजवान ने बनाई है। बहुत कम उम्र का है, 40-45 से ज्यादा नहीं लगता। अत्यंत विनम्र हंसमुख। दिल्ली में इंडिया गेट के नीचे छतरी के नीचे शायद सुभाष चंद्र बोस की स्थापना हुई है। वो प्रतिमा भी उसी योगीराज ने बनाई है, अरुण योगीराज। और जिस तरह से उसने यह जीवन जिया है, शायद आप सोच नहीं सकते। उसने 15-15 दिन 20 दिन फोन अपने पास नहीं रखा, अपने बच्चों से बात नहीं, इतना एकाग्र होकर किया है। उसकी मूर्ति का चयन किया गया है और सभी लोगों ने उसकी मूर्ति की प्रशंसा की। सभी का अर्थ है उपस्थित कम से कम 11 ट्रस्टियों ने। देखो भाई, ये तो देखने से जो जिस बात से प्रभावित हो जाए, ये भी ರಾಮನಗರದಲ್ಲಿ ರಾಮನ ಪಾಲಿಟಿಕ್ಸ್ ಹೆಚ್ಚಾಗ್ತಾ ಇದೆ. ಬಿಜೆಪಿಗೆ ಸೆಡ್ ಹೊಡೆಯಲು ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡಿದೆ. ಲೋಕಸಭಾ ಚುನಾವಣೆ ಸನ್ನಿಹಿತ ಇರುವಂತಹ ಕಾರಣಕ್ಕೆ 2024ಕ್ಕೆ ರಾಮನ ಹೆಸರಿನಲ್ಲಿ ಮತ ಪಡೆಯಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ರಾಮನಗರದಲ್ಲಿ 20 ಎಕರೆ ಪ್ರದೇಶದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಚರ್ಚೆಗಳು ಶುರುವಾಗಿದೆ. ರಾಮನ ಹೆಸರಿನಲ್ಲಿ ರಾಜಕೀಯ ನಡೀತಾ ಇದೆ ಅಂತ ಕನ್ನಡಪರ ಸಂಘಟನೆಗಳು ಕಿಡಿಕಾರಿವೆ. 2014ರಲ್ಲಿ ರಾಮ ಮಂದಿರ ವಿಚಾರವಾಗಿ ಯಾವುದೇ ಒಂದು ವಿಚಾರವನ್ನ ಇವರು ಪ್ರಸ್ತಾಪ ಮಾಡಲಿಲ್ಲ. ಹಾಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ ಈ ಬಾರಿ ಮಾತ್ರ ರಾಮ ಮಂದಿರದ ಒಂದು ಪ್ರಸ್ತಾಪ ಆಗ್ತಿದೆ. ಹೇಗೆ ಅಂತಂದ್ರೆ ರಾಮನಗರದಲ್ಲಿ ನಾವು ಮತ್ತೊಂದು ರಾಮ ಮಂದಿರವನ್ನ ಕಟ್ತೀವಿ ಅಂತ ಹೇಳ್ತಿದ್ದಾರೆ. ನಾನ್ ಕೇಳೋ ಪ್ರಶ್ನೆ ಒಂದೇ, ಇದಕ್ಕೂ ಮುಂಚೆ ಯಾಕೆ ಇವ್ರು ಈ ವಿಚಾರವನ್ನ ಪ್ರಸ್ತಾಪ ಮಾಡಲಿಲ್ಲ ಅಂತ, ಅಥವಾ ಅದ್ರ ಮೇಲೆ ಒಂದು ಪ್ರೀತಿ, ನಮ್ಮತನ, ನಮ್ಮ ಸಂಸ್ಕೃತಿ, ನಮ್ಮ ನೆಲದ್ದು ಅಂತ ಹೇಳ್ತಾರೆ. ಇವರೇ ಪ್ರಶ್ನೆ ಮಾಡ್ತಿದ್ರು, ರಾಮ ಅಂದ್ರೆ ಯಾರು, ಅವ್ನ್ ಭಗವಂತನ, ಮತ್ತೊಂದು ಮಗದೊಂದು ಅಂತ. ಹಾಗೆಲ್ಲ ಪ್ರಶ್ನೆ ಮಾಡಿ ಈಗ ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಿದ್ದಂಗೆನೆ ರಾಮ ಮಂದಿರ ನಾವು ರಾಮನಗರ ಜಿಲ್ಲೆಯಲ್ಲಿ ಕಟ್ತೀವಿ ಅಂತ ಕೊಟ್ಟಿರೋ ಹೇಳಿಕೆ ನನಗೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸದಲಗ ಪಟ್ಟಣದ ಹೊರವಲಯದ ದೂದ್ಗಂಗಾ ನದಿ ದಡದಲ್ಲಿ ಸೀತಾರಾಮ ಮಂದಿರ ಪತ್ತೆಯಾಗಿದೆ. 10 ಅಡಿ ಉದ್ದ ಮತ್ತು ಅಗಲ ಇರುವ ಹಳೆಯ ದೇವಸ್ಥಾನ ಇದು. ದೂದ್ಗಂಗಾ ನದಿ ನೀರಿನ ಕೆಸರಲ್ಲಿ ಮುಳುಗಿ ಹೋಗಿತ್ತು. ದೇವಸ್ಥಾನದ ಸುತ್ತಲೂ ಇರುವ ಕೆಸರು ತೆಗೆದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಗ್ರಾಮಸ್ಥರು ಮುಂದಾಗಿದ್ದಾರೆ. ಮಾರ್ಚ್ನಲ್ಲಿ ಲೋಕಸಭೆ ನೀತಿ ಸಂಹಿತೆ ಘೋಷಣೆ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಫೆಬ್ರವರಿಯಲ್ಲೇ ರಾಜ್ಯ ಬಜೆಟ್ ಮಂಡಿಸುತ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬರ ನಿರ್ವಹಣೆಗೆ ರಾಜ್ಯ ಸರ್ಕಾರ ತಾತ್ಕಾಲಿಕವಾಗಿ 2,000 ರೂಪಾಯಿಗಳ ಪರಿಹಾರವನ್ನು ಮಾತ್ರ ಕೊಟ್ಟಿದೆ. ಕೇಂದ್ರ ಸರ್ಕಾರದಿಂದ ಆರ್ಥಿಕ ನೆರವು ದೊರೆತ ತಕ್ಷಣ ರೈತರಿಗೆ ನಿಯಮಾನುಸಾರ ಹೆಚ್ಚಿನ ಪರಿಹಾರ ಪಾವತಿಸಲು ಕ್ರಮ ಕೈಗೊಳ್ಳುತ್ತೇವೆ ಅಂತ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ನೀಡಿರುವ ಪರಿಹಾರ ಸಾಲುವುದಿಲ್ಲ ಅನ್ನೋದು ನಮಗೂ ಗೊತ್ತಿದೆ. ಆದರೆ ಕೇಂದ್ರದಿಂದ ಈವರೆಗೂ ಯಾವುದೇ ನೆರವು ಬಂದಿಲ್ಲ. ರಾಜ್ಯದ ಬಿಜೆಪಿ ನಾಯಕರು ಹಣ ಬಿಡುಗಡೆ ಮಾಡಿಸಲಿ ಅಂತ ಸವಾಲನ್ನ ಹಾಕಿದ್ದಾರೆ. ಫಸ್ಟ್ ವೀಕ್ ಒಳಗಡೆ ಕೋಡ್ ಆಫ್ ಕಂಡಕ್ಟ್ ಬರೋದ್ರಿಂದ ಮುಂಚಿತವಾಗಿ 1 ತಿಂಗಳು ಮುಂಚಿತವಾಗಿ ಮಂಡಿಸ್ತೀವಿ. ಮಾರ್ಚ್ನಲ್ಲಿ ಮಂಡಿಸ್ತೀವಿ, ಫೆಬ್ರವರಿನಲ್ಲೇ ಮಂಡಿಸ್ತಾ ಇದ್ದೀವಿ. ಮಾರ್ಚ್ ಫಸ್ಟ್ ವೀಕು ಒಳಗಡೆ ಕೋಡ್ ಆಫ್ ಕಂಡಕ್ಟ್ ಬರೋದ್ರಿಂದ ಕಾಂತರಾಜು ವರದಿ ಸ್ವೀಕಾರ ಮಾಡಿ ಬಿಡುಗಡೆ ಮಾಡುವಂತೆ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಮಾಡಿದ್ದಾರೆ. ಇದರಿಂದ ಭೋವಿ ಸಮಾಜದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದಿದ್ದಾರೆ. ಜೊತೆಗೆ ಭೋವಿ ಸಮುದಾಯದವರಿಗೆ ಈ ಬಾರಿಯ ಲೋಕಸಭಾ ಟಿಕೆಟ್ ಕೊಡಲೇಬೇಕು, ಸಮುದಾಯದ ಒಬ್ಬರನ್ನ ಕೆಪಿಎಸ್ಸಿ ಮೆಂಬರ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ.
ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಸ್ವಪಕ್ಷದಲ್ಲೇ ಅಸಮಾಧಾನ ಸ್ಫೋಟವಾಗಿದೆ. ಸಂಸದ ಅನಂತಕುಮಾರ್ ಹೆಗಡೆ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಏಕವಚನದಲ್ಲೇ ಮಾತನಾಡಿದ್ದನ್ನ ವರಿಷ್ಠರ ಗಮನಕ್ಕೆ ತರಲು ವಿಜಯೇಂದ್ರ ನಿರ್ಧಾರ ಮಾಡಿದ್ದಾರೆ. ಮೊದಲು ಹೆಗಡೆ ಜೊತೆ ಮಾತನಾಡಿ ಎಚ್ಚರಿಕೆ ನೀಡುವ ಕೆಲಸಕ್ಕೂ ವಿಜಯೇಂದ್ರ ಮುಂದಾಗಿದ್ದಾರೆ. ವಿಜಯೇಂದ್ರ ಹಾಗೂ ಸೋಮಣ್ಣ ನಡುವಿನ ಮುನಿಸಿನ ವಿಚಾರಕ್ಕೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಧ್ಯಸ್ಥಿಕೆ ವಹಿಸಿ ಇಬ್ಬರ ನಡುವಿನ ಮನಸ್ತಾಪ ದೂರ ಮಾಡಿದ್ದಾರೆ. ಸೋಮಣ್ಣ ಎಚ್ಡಿಕೆ ಹಾಗೂ ದೇವೇಗೌಡರನ್ನ ಭೇಟಿ ಮಾಡಿದ್ರು. ಈ ಭೇಟಿ ನಂತರ ಕುಮಾರಸ್ವಾಮಿ ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಜೊತೆ ಮಾತಾಡಿದ್ದಾರೆ. ಪಕ್ಷದಲ್ಲಿ ಸೋಮಣ್ಣ ಅವರನ್ನ ಹಾಗೂ ಅವರ ಮಗಳನ್ನ ಗೌರವಯುತವಾಗಿ ನಡೆಸಿಕೊಳ್ಳುವ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮಾಜಿ ಸಂಸದ ಎಸ್ಪಿ ಮುದ್ದಹನುಮೇಗೌಡಗೆ ಕಾಂಗ್ರೆಸ್ ಟಿಕೆಟ್ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಕುಂಚಿಟಿಗ ಸಮುದಾಯ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಕುಂಚಿಟಿಗ ಸಮುದಾಯದ ಅಸಮಾಧಾನವನ್ನ ಅಸ್ತ್ರವನ್ನಾಗಿ ಮಾಡಿಕೊಳ್ಳಲು ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ವಿ ಸೋಮಣ್ಣ ಸ್ಪರ್ಧೆಗೆ ಹಿಂದೇಟು ಹಾಕಿದ್ರೆ ಕುಂಚಿಟಿಗ ಜನಾಂಗಕ್ಕೆ ಟಿಕೆಟ್ ನೀಡಲು ಚಿಂತನೆ ಮಾಡಲಾಗಿದೆ. ಸಚಿವ ಟಿಬಿ ಜಯಚಂದ್ರ ಪುತ್ರ ಸಂಜಯ್ಗೆ ಗಾಳ ಹಾಕೋದು ಇಲ್ಲವೇ ಶಿರಾ ಮಾಜಿ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ಕಣಕ್ಕಿಳಿಸಲು ಸ್ಥಳೀಯ ಬಿಜೆಪಿ ಮುಖಂಡರು ಚಿಂತನೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೊಂದು ರಾಜಕೀಯ ಹೈಡ್ರಾಮಾ ಶುರುವಾಗಿದೆ. ಸ್ವಪಕ್ಷೀಯರೇ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಾಜಿ ಸಂಸದ ರಮೇಶ್ ಕತ್ತಿ ಅವರನ್ನ ಕೆಳಗಿಳಿಸಲು ಪ್ರಯತ್ನ ಮಾಡುತ್ತಿದ್ದಾರೆ. ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರನ್ನ ಭೇಟಿ ಮಾಡಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ರಮೇಶ್ ಕತ್ತಿ ಬದಲಾವಣೆ ಬಗ್ಗೆ ಚರ್ಚಿಸಿದ್ದಾರೆ. ಇತ್ತ ಸರ್ಕಾರ ಕೂಡ ರಮೇಶ್ ಕತ್ತಿ ಬದಲಾವಣೆ ಬಗ್ಗೆ ಚಿಂತನೆ ನಡೆಸಿದೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದಾರೆ. ಡಿಜಿಪಿ, ಎಡಿಜಿಪಿಗಳು, ಐಜಿಗಳು, ಡಿಐಜಿಗಳು, ಎಲ್ಲ ಎಸ್ಪಿ, ಡಿಸಿಪಿಗಳು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಹಾವೇರಿ ಗ್ಯಾಂಗ್ ರೇಪ್ ಕೇಸ್, ಬೆಳಗಾವಿಯಲ್ಲಿ ಮಹಿಳೆಯ ವಿವಸ್ತ್ರಗೊಳಿಸಿದ ಕೇಸ್ ಸೇರಿದಂತೆ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಘಟನೆಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಬಂದೋಬಸ್ತ್, ರ್ಯಾಲಿಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಸೈಬರ್ ಕ್ರೈಂ, ಮಾದಕ ವಸ್ತುಗಳ ನಿಯಂತ್ರಣದ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಲಿದ್ದಾರೆ. ಬಾಂಬ್ ನಿಷ್ಕ್ರಿಯ ವಾಹನಗಳಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ. ಎಫ್ಎಸ್ಎಲ್ ಮೊಬೈಲ್ ವಾಹನ ಮತ್ತು ಮೊಬೈಲ್ ಕಮಾಂಡ್ ಸೆಂಟರ್ ವಾಹನಗಳ ಪರಿಶೀಲನೆಯನ್ನು ನಡೆಸಲಿದ್ದಾರೆ. ಜೆಟ್ಲಾಗ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಪ್ರಕರಣದ ತನಿಖಾ ವರದಿಯನ್ನ ಸುಬ್ರಹ್ಮಣ್ಯ ನಗರ ಪೊಲೀಸರು ತಯಾರಿ ಮಾಡಿದ್ದು ಇವತ್ತು ಕಮಿಷನರ್ ದಯಾನಂದ್ಗೆ ವರದಿ ಕೊಡುವ ಸಾಧ್ಯತೆ ಇದೆ. ಇನ್ನು ಪ್ರಕರಣದ ತನಿಖಾ ವರದಿಯನ್ನ ನೀಡಲು ಮಲ್ಲೇಶ್ವರಂ ಎಸಿಪಿಗೆ ಕಮಿಷನರ್ ದಯಾನಂದ್ ಸೂಚಿಸಿದ್ರು. ಅದರಂತೆ ಇವತ್ತು ವರದಿ ಸಲ್ಲಿಸುವ ಸಾಧ್ಯತೆ ಇದೆ. ಬೆಂಗಳೂರಿನ ಪೀಣ್ಯ ಬಸ್ ನಿಲ್ದಾಣ ಬಾಡಿಗೆಗೆ ಲಭ್ಯವಿದೆ. 87,000 ಚದರ ಅಡಿಯ ನಿಲ್ದಾಣದಲ್ಲಿ ಮಾಸಿಕ 27.90 ಲಕ್ಷ ಬಾಡಿಗೆ ನಿಗದಿ ಮಾಡಿ ಟೆಂಡರ್ ಕರೆಯಲು ಕೆಎಸ್ಆರ್ಟಿಸಿ ಮುಂದಾಗಿದೆ. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಮತ್ತಿತರ ಭಾಗಗಳಿಗೆ ತೆರಳುವ ಬಸ್ಗಳ ಸೇವೆ ಆರಂಭಿಸಲು 2014ರಲ್ಲಿ 46 ಕೋಟಿ ಖರ್ಚನ್ನ ಮಾಡಿ ಬಸ್ ನಿಲ್ದಾಣ ನಿರ್ಮಿಸಲಾಗಿತ್ತು. ಆದರೆ ಬಸ್ ನಿಲ್ದಾಣಕ್ಕೆ ಸಮರ್ಪಕ ಸಾರಿಗೆ ಇಲ್ಲದಂತಹ ಕಾರಣ ಪ್ರಯಾಣಿಕರು ಬರೋದಕ್ಕೆ ಹಿಂದೇಟು ಹಾಕ್ತಾ ಇದ್ರು. ಹೀಗಾಗಿ ಬಾಡಿಗೆಗೆ ಕೊಡೋಕೆ ತೀರ್ಮಾನ ಮಾಡಲಾಗಿದೆ. ಪ್ರಧಾನಿ ಮೋದಿ ಎಲ್ಲಿಗೆ ಭೇಟಿ ನೀಡಲಿ ಅಲ್ಲೊಂದು ವಿಶೇಷತೆ ಇದ್ದೇ ಇರುತ್ತೆ. ಜನರಿಗೂ ಆ ಸ್ಥಳದ ಬಗ್ಗೆ ಕುತೂಹಲ ಮೂಡುತ್ತೆ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಇತ್ತೀಚೆಗೆ ಲಕ್ಷದ್ವೀಪಕ್ಕೆ ಮೋದಿ ಭೇಟಿ ಕೊಟ್ಟಿದ್ದು. ಇದೀಗ ಸಹಸ್ರಾರು ಜನ ಲಕ್ಷದ್ವೀಪದ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ. ಮಾರ್ಚ್ ತನಕ ವಿಮಾನದ ಟಿಕೆಟ್ಗಳು ಬುಕ್ ಕೂಡ ಆಗಿದೆ. ಮೋದಿ ಚಾಮರಾಜನಗರದ ಬಂಡೀಪುರಕ್ಕೂ ಭೇಟಿ ಕೊಟ್ಟಿದ್ರು. ಮೋದಿ ಬಂದು ಹೋದ್ಮೇಲೆ ಬಂಡೀಪುರಕ್ಕೆ ಸಾಕಷ್ಟು ಪ್ರವಾಸಿಗರು ಬರ್ತಿದ್ದಾರೆ. ಈ ವರ್ಷ 15 ಕೋಟಿಯಷ್ಟು ಆದಾಯದ ನಿರೀಕ್ಷೆಯಲ್ಲಿದೆ ಅರಣ್ಯ ಇಲಾಖೆ. ಒಂದು ವರ್ಷದಿಂದ ಭಾಳ ಹೆಚ್ಚಾಗಿ ಜನ ಭಾರಿ ಹೆಚ್ಚುವರಿಯಾಗಿ ಜನ ಬರಲಿಕ್ಕೆ ಶುರು ಮಾಡಿದ್ದಾರೆ. ಹೆಚ್ಚುವರಿಯಾಗಿ ಹಿಂದೆ ಇದ್ದಿರ್ಕಿಂತ ಪ್ರತಿ ದಿವಸನೂ ಜನ ಹೊರಗಡೆ ಬಂದು ನೋಡಲಿಕ್ಕೆ ಭಾಳ ಇಷ್ಟಪಡ್ತಾ ಇದ್ದಾರೆ. 5 ಇಂದ 8 ವರ್ಷವರೆಗೆ ನಾನು ಹೇಳಿ ನೋಡಿದ್ರೆ 8 ಕೋಟಿಯಿಂದ 9 ಕೋಟಿ ಪ್ರತಿ ವರ್ಷ ನಮಗೆ ಆದಾಯ ಬರ್ತಾಯಿತ್ತು. ಈ ವರ್ಷ ಇತ್ತೀಚೆಗೆ ನಮಗೆ 13 ಕೋಟಿ ಬಂದಿದೆ. ಇನ್ನು ನಮಗೆ ಜನವರಿ ಮಾರ್ಚ್, ಯಾಕಂದರೆ ನಾವು ಏಪ್ರಿಲ್ ಟು ಮಾರ್ಚ್ ತಗೋದ್ರಿಂದ ಕಡ್ಡಾಯವಾಗಿ ಈ ವರ್ಷ 15 ಕೋಟಿ ಆದಾಯ ನಮಗೆ ಇದು ಪ್ರವಾಸಿಗರಿಂದ ನಮಗೆ ಸಿಗುತ್ತೆ. ದೆಹಲಿಯ ಅಬಕಾರಿ ನೀತಿ ಹಗರಣದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಆರ್ಎಸ್ ನಾಯಕಿ ಹಾಗೂ ತೆಲಂಗಾಣ ಮಾಜಿ ಸಿಎಂ ಕೆ ಚಂದ್ರಶೇಖರ್ ರಾವ್ ಪುತ್ರಿ ಕೆ ಕವಿತಾ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಜಾರಿ ನಿರ್ದೇಶನಾಲಯ ಮತ್ತೆ ಸಮನ್ಸ್ ಜಾರಿ ಮಾಡಿದೆ. ದೆಹಲಿಯ ಇಡಿ ಕಚೇರಿಗೆ ಹಾಜರಾಗುವಂತೆ ಇವತ್ತು ಕವಿತಾ ಅವರಿಗೆ ಸಮನ್ಸ್ನಲ್ಲಿ ಸೂಚಿಸಲಾಗಿದೆ.
ಪ್ರಿಯತಮೆಯ ಪರವಾಗಿ ಪರೀಕ್ಷೆ ಬರೆಯಲು ಆಕೆಯಂತೆಯೇ ವೇಷ ಧರಿಸಿ ಬಂದಿದ್ದ ಪ್ರಿಯತಮ ಪರೀಕ್ಷಾ ಕೊಠಡಿಯಲ್ಲಿ ಸಿಕ್ಕಿಬಿದ್ದ ವಿಚಿತ್ರ ಘಟನೆ ಪಂಜಾಬ್ನ ಫರೀದ್ಕೋಟ್ನಲ್ಲಿ ನಡೆದಿದೆ. ಜನವರಿ 7ರಂದು ಬಾಬಾ ಫರೀದ್ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯವು ಆಯೋಜಿಸಿದ್ದ ಆರೋಗ್ಯ ಕಾರ್ಯಕರ್ತರ ಪರೀಕ್ಷೆಗೆ ಪರಮ್ಜಿತ್ ಕೌರ್ ಎಂಬಾಕೆ ಹಾಜರಾಗಬೇಕಿತ್ತು. ಆದರೆ ಆಕೆಯ ಬದಲಾಗಿ ಆಕೆಯ ಪ್ರಿಯಕರ ಅಂಗ್ರೇಜ್ ಸಿಂಗ್ ಬಂದಿದ್ದ. ಲವರ್ ಥರಾನೇ ಬಟ್ಟೆ ತೊಟ್ಟು ಲಿಪ್ಸ್ಟಿಕ್, ಬಿಂದಿ ಮತ್ತು ಬಟ್ಟೆಯನ್ನು ಧರಿಸಿಕೊಂಡು ಬಳೆ ಧರಿಸಿಕೊಂಡು ಪರೀಕ್ಷಾ ಕೊಠಡಿಗೆ ತೆರಳಿದ. ಪ್ರಿಯತಮೆ ಹೆಸರಿನಲ್ಲಿ ಆಧಾರ್ ಕಾರ್ಡ್ ಕೂಡ ಮಾಡಿಸಿಕೊಂಡಿದ್ದ. ಬಟ್ಟೆ, ಬಿಂದಿ, ಲಿಪ್ಸ್ಟಿಕ್ ಮ್ಯಾಚ್ ಆಯಿತು. ಆದರೆ ಬೆರಳಚ್ಚು ಸಿಕ್ಕಿ ಬೀಳಿಸಿದೆ. ಅಧಿಕಾರಿಗಳು ಅಂಗ್ರೇಜ್ ಸಿಂಗ್ ವಿರುದ್ಧ ಕೇಸನ್ನು ದಾಖಲಿಸಿದ್ದಾರೆ. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಒಂದು ವಾಹನ ಒಂದು ಫಾಸ್ಟ್ಯಾಗ್ ಅಭಿಯಾನವನ್ನು ಆರಂಭಿಸಿದೆ. ಬೇರೆ ಬೇರೆ ವಾಹನಗಳಿಗೆ ಒಂದೇ ಫಾಸ್ಟ್ಯಾಗ್ ಅಥವಾ ಒಂದೇ ವಾಹನಕ್ಕೆ ಹಲವು ಬಳಕೆ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿರುವ NHAI ಒಂದು ವಾಹನ ಒಂದು ಫಾಸ್ಟ್ಯಾಗ್ ಅಭಿಯಾನವನ್ನು ಪ್ರಾರಂಭಿಸಿದೆ. ಈ ಹಿನ್ನೆಲೆಯಲ್ಲಿ ಫಾಸ್ಟ್ಯಾಗ್ ಹೊಂದಿರುವ ವಾಹನ ಮಾಲೀಕರು ಫಾಸ್ಟ್ಯಾಗ್ ನಿಷ್ಕ್ರಿಯಗೊಳಿಸುವುದನ್ನು ತಪ್ಪಿಸುವುದಕ್ಕೆ ಜನವರಿ 31ರೊಳಗೆ ಈ KYC ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಅಂತ ಸೂಚಿಸಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೀತಾ ಇರುವ 67 ದಿನಗಳ ಭಾರತ ಜೋಡೋ ನ್ಯಾಯ ಯಾತ್ರೆ 3ನೇ ದಿನಕ್ಕೆ ಸಾಗಿದೆ. ಈಗಾಗಲೇ ಮಣಿಪುರದಿಂದ ನಾಗಾಲ್ಯಾಂಡ್ಗೆ ಪಾದಯಾತ್ರೆ ತಲುಪಿದೆ. ರಾಹುಲ್ ಗಾಂಧಿ ಯಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಜೈ ಕಾಂಗ್ರೆಸ್ ಅಂತ ಘೋಷಣೆಗಳನ್ನು ಕೂಗುತ್ತಾ ಹೆಜ್ಜೆ ಹಾಕ್ತಿದ್ದಾರೆ. ಮಣಿಪುರದ ಇಂಫಾಲ್ ಸಮೀಪದ ಥೌಬಾಲ್ನಿಂದ ಯಾತ್ರೆ ಆರಂಭವಾಗಿದೆ. ಉತ್ತರ ಭಾರತದಲ್ಲಿ ಚಳಿ ಹೆಚ್ಚಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ಸೇರಿದಂತೆ ಭಾರತದ ರಾಜ್ಯಗಳಲ್ಲಿ ತೀವ್ರ ಚಳಿ, ಶೀತಗಾಳಿ ಮುಂದುವರೆದಿದೆ. ದೆಹಲಿಯಲ್ಲಿ 3.9 ಡಿಗ್ರಿ ಸೆಲ್ಸಿಯಸ್ನಷ್ಟು ದಾಖಲಾಗಿದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ 5.6ರಷ್ಟು ಡಿಗ್ರಿ ಉಷ್ಣಾಂಶವಿದೆ. ಶ್ರೀನಗರದಲ್ಲಿ 4.3, ಚಂಡೀಗಢದಲ್ಲಿ 0.2ರಷ್ಟು ಉಷ್ಣಾಂಶವಿದೆ. ಲುಧಿಯಾನದಲ್ಲಿ 1 ಡಿಗ್ರಿ ತಾಪ ದಾಖಲಾಗಿದ್ದು ದಟ್ಟ ಮಂಜಿನಿಂದಾಗಿ ವಿಮಾನ ಸಂಚಾರದಲ್ಲಿ ವ್ಯತ್ಯಯವಾಗಿದೆ. ಉತ್ತರ ಭಾರತದಲ್ಲಿ ಚಳಿಯ ತೀವ್ರತೆ ಮತ್ತಷ್ಟು ಜಾಸ್ತಿ ಆಗಿರುವಂಥದ್ದು. ಈಗಾಗಲೇ ದಟ್ಟ ಮಂಜಿನಿಂದಾಗಿ ಅನೇಕ ಕಡೆಗಳಲ್ಲಿ ವಿಮಾನದ ಸಂಚಾರದಲ್ಲೂ ಕೂಡ ವ್ಯತ್ಯಯವನ್ನು ಕಾಣಬಹುದು. ಈಗಾಗಲೇ ಶ್ರೀನಗರದಲ್ಲಿ 4.3, ಹಾಗೆಯೇ ಚಂಡೀಗಢದಲ್ಲಿ 0.2ರಷ್ಟು ಉಷ್ಣಾಂಶ ಇದೆ. ಲುಧಿಯಾನದಲ್ಲಿ 1 ಡಿಗ್ರಿ ತಾಪಮಾನ ದಾಖಲಾಗಿರುವಂಥದ್ದು. ದಟ್ಟ ಮಂಜಿನಿಂದಾಗಿ ಅನೇಕ ವಾಹನಗಳಲ್ಲಿ ಸಂಚಾರದಲ್ಲೂ ಕೂಡ ಬದಲಾವಣೆ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ವಾಹನ ಸಂಚಾರಕ್ಕೆ ಕಷ್ಟ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ವಿಮಾನದ ಸಂಚಾರದಲ್ಲೂ ಕೂಡ ಬದಲಾವಣೆ ಮಾಡಲಾಗಿದೆ. ಹಾಸನದಲ್ಲಿ ಕಾಡಾನೆ ಸೆರೆಗೆ ಕಾರ್ಯಾಚರಣೆ ನಡೀತಾ ಇದೆ. ಈ ವೇಳೆ ಒಂಟಿ ಸಲಗವೊಂದು ಆನೆಗಳ ಟ್ರ್ಯಾಕ್ ಮಾಡ್ತಾ ಇದ್ದ ETF ಸಿಬ್ಬಂದಿಯನ್ನ ಹಿಮ್ಮೆಟ್ಟಿಸಿದೆ. ಕರಡೆ ಹೆಸರಿನ ಒಂಟಿ ಸಲಗ ಕೀಳಿಡುತ್ತಾ ETF ಸಿಬ್ಬಂದಿಯನ್ನ ಅಟ್ಟಾಡಿಸಿದೆ. ಈ ವೇಳೆ ETF ಸಿಬ್ಬಂದಿ ತಾವು ತಂದಿದ್ದ ಸ್ಕೂಟಿಯನ್ನ ಬಿಟ್ಟು ಓಡಿ ಹೋಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಕಲೇಶಪುರ ತಾಲೂಕಿನ ಯಡೇಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ETF ಸಿಬ್ಬಂದಿ ಒಬ್ಬರು ಮರದ ಮೇಲೆ ಕೂತು ಈ ವಿಡಿಯೋವನ್ನು ಸೆರೆ ಹಿಡಿದಿದ್ದಾರೆ. ನಿನ್ನೆ ಮತ್ತು ಇವತ್ತು 2 ದಿನ ಆನೆ ಕಾರ್ಯಾಚರಣೆಗೆ ಬಿಡುವು ನೀಡಲಾಗಿತ್ತು. ನಾಳೆಯಿಂದ ಕಾರ್ಯಾಚರಣೆ ಮತ್ತೆ ಶುರುವಾಗಲಿದೆ. ಚಿತ್ರದುರ್ಗದಲ್ಲಿ ದೀಪೋತ್ಸವದ ವೇಳೆ ಭಾರೀ ಅನಾಹುತ ತಪ್ಪಿದೆ. ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಸ್ಕೈವಾಕ್ ಮಾದರಿ ಹಲಗೆಗಳು ಕುಸಿತ ಕಂಡಿದೆ. 4-5 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಸ್ಕೈವಾಕ್ ಮಾದರಿ ಹಲಗೆಗಳು ಕುಸಿತ ಆಗಿದ್ರಿಂದ 4-5 ಮಂದಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಸ್ಥಳೀಯ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಏಕಾಏಕಿ ಹಲಗೆಗಳು ಮುರಿದು ಬಿದ್ದು ಈ ಅನಾಹುತ ಸಂಭವಿಸಿದೆ. ಸ್ಥಳಕ್ಕೆ ಕೋಟೆ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಸ್ಕೈವಾಕ್ ಮಾದರಿ ಮಾರ್ಗವನ್ನ ನಿರ್ಮಿಸಲಾಗಿತ್ತು. ಈಗ ದರ್ಶನಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಸ್ಕೈವಾಕ್ ಮಾದರಿ ಮಾರ್ಗ ಅಲ್ಲಿಗೆ ಜೋಡಿಸಿದ್ದಂತಹ ಹಲಗೆಗಳು ಏಕಾಏಕಿ ಇದರಿಂದ ಸಾಕಷ್ಟು ಮಂದಿಗೆ ಗಾಯಗಳಾಗಿದೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಹಲಗೆಗಳು ಮುರಿದು ಬಿದ್ದಿದೆ ಏಕಾಏಕಿ ಅನ್ನುವಂಥದ್ದು. ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ದೀಪೋತ್ಸವ ಕಾರ್ಯಕ್ರಮ ಅಲ್ಲಿ ಭರ್ಜರಿಯಾಗಿ ನಡೀತಾ ಇತ್ತು. ಚಿತ್ರದುರ್ಗ ನಗರದ ಮೇದೇಹಳ್ಳಿ ರಸ್ತೆಯಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಈ ಘಟನೆ ಸಂಭವಿಸಿದೆ. ದೀಪೋತ್ಸವದ ವೇಳೆ ಭಾರಿ ಅನಾಹುತ ತಪ್ಪಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಆ ದೀಪವನ್ನು ಹಚ್ಚೋದಕ್ಕೆ ಅಥವಾ ದರ್ಶನಕ್ಕೆ ಬಂದಂತಹ ಭಕ್ತರಿಗೆ
ಆ ಒಂದು ಹಲಗೆಗಳನ್ನು ಇಟ್ಟು ವ್ಯವಸ್ಥೆ ಮಾಡಲಾಗತ್ತೆ, ಅಲ್ಲಿ ಆ ಮೂಲಕ ದೇವಸ್ಥಾನದ ಒಳಗೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಅಲ್ಲಿ ಜೋಡಿಸಿದ್ದಂತಹ ಮರದ ಹಲಗೆಗಳು ಏಕಾಏಕಿ ಕುಸಿದು ಬಿದ್ದಿದೆ. ಇದರಿಂದ 4-5 ಜನರಿಗೆ ಗಂಭೀರ ಗಾಯವಾಗಿದೆ. ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ದೇಗುಲದಲ್ಲಿ ಸ್ಕೈವಾಕ್ ಮಾದರಿ ಹಲಗೆಗಳನ್ನು ನಿರ್ಮಿಸಲಾಗಿತ್ತು, ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿತ್ತು. ಆದರೆ 4-5 ಮಂದಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಹಲಗೆಗಳು ಕುಸಿತ ಕಂಡಿರೋದ್ರಿಂದ ಭಾರಿ ದೊಡ್ಡ ಅನಾಹುತ ಆಗಬೇಕಾಗಿತ್ತು. ಈಗ ಸ್ವಲ್ಪದರಲ್ಲೇ ಪಾರಾಗಿರುವಂಥದ್ದು ಭಕ್ತರು. ದೀಪೋತ್ಸವದ ವೇಳೆ ತಪ್ಪಿರುವಂತಹ ಭಾರಿ ಅನಾಹುತ.